ಆಹಾ, ಈ ಟೇಸ್ಟ್ ಯಾವ 5 ಸ್ಟಾರ್ ಹೋಟೆಲ್ ಸಿಗಲ್ಲ. ಎಲ್ಲ ಐಟಮ್ಸ್ ಸೂಪರ್ ಆಗಿದೆ. ಮೇನ್ ಕುಕ್ ಯಾರು? ಚೈತನ್ಯ. ಹಾಗೇನಿಲ್ಲ, ಪ್ರತಿಯೊಬ್ರು ಮಾಡಿದೀವಿ. ಅದು ಹೇಗೆ ಸಾಧ್ಯ? ನಾನು ವೆಜಿಟಬಲ್ ಕಟ್ಟಿಂಗ್, ನಾನು ಮಸಾಲೆ ಹಾಕಿದೀನಿ. ರೈಸ್ ಮಾಡಿದ್ದು ನಾನೇ, ನಾನೆಲ್ಲ ತೊಳೆದಿದ್ದೀನಿ. ನಾನು ತರಕಾರಿ ಎಲ್ಲ ಬೇಯಿಸಿದೀನಿ, ಎಲ್ಲ ಜೋಡಿಸ್ಕೊಟ್ಟಿದ್ದು ನಾನೇ. ಓಕೆ ಓಕೆ, ಎಲ್ರೂ ಮಾಡಿದೀವಿ. ಆಯ್ತಾಯ್ತಾಯ್ತಾಯ್ತು, ನೀವೆಲ್ಲರೂ ಮಾಡಿದಿರಾ. ಟುಮ್ ಟುಮ್, ನೀನೇನ್ ಮಾಡಿದೀಯಾ? ಅಚ್ಚುಕಟ್ಟಾಗಿ ಮಾಡ್ತಿರೋದು ಕಾಣ್ತಾ ಇಲ್ವಾ? ಇದನ್ನು ಮಾತ್ರ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೀಯಾ. ಅದಕ್ಕೆ ನಿನ್ ದೇಹ ದಿನ ಊದ್ತಾ ಇರೋದು, ನಿನ್ ಲವರ್ ಓಡೋಗಿರೋದು. ಅವನೇನ್ ಓಡೋಗ್ಲಿಲ್ಲ, ಡಯಟ್ ಮಾಡು, ಸಣ್ಣ ಆಗು ಬರ್ತೀನಿ ಅಂತ ಹೇಳಿದಾನೆ. ಅದಕ್ಕೆ ದಿನ ವ್ಯಾಯಾಮ ಮಾಡಿ ಕಡಿಮೆ ಮಾಡ್ಕೊಂತಾ ಇದ್ದೀನಿ. ಏನು ಆಯಸ? ಅಲ್ಲ, ಇಷ್ಟುದ್ದ ಇದ್ದೆ ಇಷ್ಟು ಆಟ ಆಡ್ತಾ ಇದೆಯಲ್ಲ, ಇನ್ನು ನನ್ನ ಹಾಗೆ ಉದ್ದ ಇದ್ದಿದ್ರೆ ಇನ್ನು ಏನೇನ್ ಆಟ ಆಡ್ತಿದ್ಯೋ ಏನೋ ಅಲ್ವಾ ಪಿಂಕ್? ಇನ್ನೇನು, ನೀನ್ ಮಾಡೋದೆಲ್ಲ ಅವನ್ ಮಾಡ್ತಿದ್ದ, ಆಮೇಲೆ ನಿನ್ ಬಾಯಿಗೆ ಮಣ್ಣು ಬೀಳ್ತಾ ಇತ್ತು. ಇವನ್ ಸಾಮಾನ್ಯ ಕುಳ್ಳ ಅಲ್ಲೋ, ನೋಡೋದಕ್ 3 ಇಂಚ್ ಇದ್ರು ಚೂಸ್ತೆ ಸುಮಾರು, ಏಸ್ತೆ ಡಮಾರು. ಮಾಮ, ದೇವು ಇಲ್ಲೋ? ಹೊರಗಡೆ ಎಲ್ಲೂ ಕಾಣ್ತಾ ಇಲ್ಲ. ಸರಿಯಾಗಿ ಎಲ್ಲ ಕಡೆ ನೋಡ್ದ್ಯಾ? ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಾ ಇಲ್ಲ. ನಾನು ಬರ್ತೀನಿ, ನಂಗೆ ನಿದ್ದೆ ಬರ್ತಾ ಇದೆ. ಓಕೆ, ಗುಡ್ ನೈಟ್. ಈ ದೇವುಗೆ ಹಗಲಿಲ್ಲ ರಾತ್ರಿ ಇಲ್ಲ, ಎಲ್ಲಿ ಅಂದ್ರೆ ಅಲ್ಲಿ ಸುತ್ತಾ ಇರ್ತಾನೆ. ಭಾಗ್ಯ, ಭಾಗ್ಯ, ನನ್ ಮುಟ್ಬೇಡಿ, ನಾನ್ ನಿಮ್ ಭಾಗ್ಯ ಅಲ್ಲ. ಮತ್ಯಾರು? ನಾನು ಆತ್ಮ. ಹೌದು ರೀ, ನಾನು ಆತ್ಮ. ನಾನ್ ನಿಮ್ಗೆ ಅನ್ಯಾಯ ಮಾಡಿಲ್ಲ, ನಾನ್ ಯಾರ ಜೊತೆನೂ ಓಡ್ ಹೋಗಿಲ್ಲ. ಹೌದಾ? ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೆ, ನಿಮ್ಗೋಸ್ಕರನೇ ನನ್ನ ಬದುಕನ್ನ ಮುಡುಪಾಗಿಟ್ಟಿದ್ದೆ. ಆದ್ರೆ ಏನಾಯ್ತು ಭಾಗ್ಯ? ನಾನ್ ದೇವಸ್ಥಾನದಿಂದ ಬರ್ಬೇಕಾದ್ರೆ 4 ಜನ ರೌಡಿಗಳು ನನ್ನ ಕಿಡ್ನಾಪ್ ಮಾಡಿ ಅವ್ರ ಆಸೆ ತೀರಿಸ್ಕೊಂಡ್ರು ರೀ. ಮಗಳೇ, ಯಾರು ಮಾತಾಡ್ತಿರೋದು? ನಾನು ಮಗಳೇ, ನಿನ್ನ ತಂದೆ ಮಾತಾಡ್ತಾ ಇದ್ದೀನಿ. ಅಪ್ಪ, ನೀವ ಎಲ್ಲಿದ್ದೀರಪ್ಪ? ಮಗಳೇ, ನಾನ್ ನಿನ್ನ ಎದುರಲ್ಲೇ ಇದ್ದೀನಿ. ನನಗೆ ಕಾಣ್ತಾನೆ ಇಲ್ಲಪ್ಪ. ನಾನು ಅಂತರ್ಪಿಶಾಚಿಯಾಗಿ ಅಲಿತಿದ್ದೀನಮ್ಮ. ನೀನ್ ತೀರ್ಕೊಂಡ್ಮೇಲೆ 6 ತಿಂಗಳ ಹಿಂದೆನೆ ಕ್ರಿಯಾಕ್ರಮ ಮಾಡಿದೀವಲ್ಲಪ್ಪ, ಅದು ಶಾಸ್ತ್ರೋಕ್ತವಾಗಿ. ಅದರಲ್ಲಿ ಬೇಕಾದಷ್ಟು ಲೋಪದೋಷಗಳಾಗಿದೆ ಮಗಳೇ. ನಾನು ಸತ್ತು 6 ತಿಂಗಳಾದ್ರೂ 6 ಅಡಿ ಮೇಲೆ ಹೋಗಿಲ್ಲ. ಮೋಕ್ಷದ ದಾರಿ ಕಾಣದೆ ಅಂತರ್ಪಿಶಾಚಿಯಾಗಿ ಅಲಿತಿದ್ದೀನಿ ಮಗಳೇ. ಅಯ್ಯಯ್ಯೋ, ನಿಮ್ಗೆ ಇಂತಹ ದುಸ್ಥಿತಿ ಬಂತಪ್ಪ, ಇದಕ್ಕೆ ಪರಿಹಾರನೇ ಇಲ್ವಾ? ಇದೆ ಮಗಳೇ, ನೀನಿಲ್ಲೇ ಇದ್ದು 21 ದಿನಗಳ ಕಾಲ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ಪೂಜೆ ಮಾಡಿದ್ರೆ ನನಗೆ ಮೋಕ್ಷ ಸಿಗತ್ತೆ. ದೇವಿ ಪೂಜೆಗೆ ಯೋಗ್ಯವಾದ ಜಾಗ ಇದು, ಪವಿತ್ರ ಸ್ಥಳನೂ ಹೌದು. ನನಗೋಸ್ಕರ 21 ದಿನಗಳು ನಿರಂತರ ಪೂಜೆ ಮಾಡ್ತೀಯಾ? ಆಯ್ತಪ್ಪ, ನಿಮ್ಮ ಮೋಕ್ಷಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. 21 ದಿನ ಈ ಜಾಗ ಬಿಟ್ಟು ಹೋಗ್ಬಾರ್ದು. ಇಲ್ಲಪ್ಪ, ಬಿಟ್ಟು ಹೋಗಲ್ಲ. ಇವತ್ತಿಂದಾನೇ 21 ದಿನಗಳ ಪೂಜಾ ಕೈಂಕರ್ಯನ ಆರಂಭ ಮಾಡಮ್ಮ. ನಮಸ್ತೆಸ್ತು ಮಹಾಮಾಯ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಾನು ಕುಳ್ಳ ಮಗು ತರ ಮಲಗಲಿ ಅಂತ ಮುಯ್ಯಾಗ ಹಾಕಿದ್ದಾರೆ. ಏನ್ ಮಾಡೋದು? ಚೇರ್ ಇಲ್ಲೇ ಇದೆ. ಸಂಸೂರಿ ಚಾತಲ್ಪ ಇದ್ದಂಗ ಐತಲ್ಲಪ್ಪ.
ಕುಳ್ಳನ್ ಮಗನೇ, ನೀನೇ ಒಂದ್ ದೆವ್ವ. ಇನ್ಯಾವ್ ದೆವ್ವ ನೋಡಿದ್ಯೋ? ಎಲ್ಲಿ? ಎಲ್ಲ ರೂಮಲ್ಲಿ ನೋಡ್ಯಾನ. ರೂಮಲ್ಲಿ ದೆವ್ವ ನೋಡ್ದ್ಯಾ? ನಡಿ ನೋಡೋಣ. ಕುಮಾರ್, ನನಗೂ ತುಂಬಾ ದಿವಸದಿಂದ ದೆವ್ವಗಳ ಜೊತೆ ಮಾತಾಡ್ಬೇಕು ಬಹಳ ಆಸೆ. ಕರ್ಕೊಂಡೋಗ ಅವನ್ನ, ಕರ್ಕೊಂಡೋಗ. ನಿಮ್ ಹುಡುಗಾಟ ನಿಜವಾಗ್ಲೂ ನೋಡ್ದೆ ಜಿಂಕು. ಕನಸ್ಕಂಡೇನು? ಇಲ್ಲ ಕುಮಾರಣ್ಣ, ಆ ರೂಮ್ ಹೋದೆ, ಉಯ್ಯಾಲೆ ಇತ್ತು, ಹತ್ತು ಮಲಗಿದೆ. ಉಯ್ಯಾಲೆ ಜೋರ ತೂಗಾಡ್ತು. ಆಮೇಲೆ ನೋಡಿದ್ರೆ ಉಯ್ಯಾಲೆನೇ ಇಲ್ಲ, ದಪ್ಪತ್ತೆ ಕೆಳಕ್ ಬಿಟ್ಬಿಟ್ಟೆ. ಓ, ಬಿದ್ದೋನು ಎದ್ದು ಬಂದಿದ್ಯಾ ಅಲ್ಲ? ಹೌದು ಬಿಡ, ನಿಜವಾಗ್ಲೂ ಏನೋ ಇದೆ. ಅಯ್ಯೋ ಕುಳ್ಳನ್ ಮಗನೇ, ಏನಿರುತ್ತಲ್ಲಿ? ಉಯ್ಯಾಲೆ ಹಳೇದಾಗಿರುತ್ತೆ, ಇವನು ಅದ್ರ ಮೇಲೆ ಮಲ್ಕೊಂಡಿರ್ತಾನೆ, ಅದಕ್ಕೆ ಕಿತ್ತು ಬಿದ್ದಿರುತ್ತೆ. ಸುಮ್ನೆ ಎಲ್ರೂನು ಹೆದರ್ಸ್ತಾನೆ. ಒಮ್ಮೆ ಸರಿ ಟೆಲ್ಲಿಂದ ಇವನ್ನ ಕರ್ಕೊಂಡ್ ಕಮಿಂಗ್ ಮಾಡ್ದಿತ್ತು. ಶುದ್ಧ ತರ್ಲೆ, ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡೋದಂದ್ರೆ ಇವಂದೊಬ್ಬನ್ ಕಾಟ. ಮಗ್ ಬಿದ್ಕೊಳ. ಕುಳ್ಳ, ಏನ್ ಯೋಚನೆ ಮಾಡ್ತಿದ್ಯೋ? ಬಿದ್ಕೊಳ್ಳೋ. ಕುಮಾರಣ್ಣ, ಇಬ್ರು ಮಿಸ್ಸಿಂಗ್. ಮಾಮನ ಇಲ್ಲ, ಮಾತೇನಿಲ್ಲ, ಇಬ್ರು ಎಲ್ಲೋದ್ರು? ನಿನ್ಗೊಂದು ಹುಡುಗಿನ್ ಕರ್ಕೊಂಬರಕ್ ಹೋಗಿದೆ. ಕುಳ್ಳನ್ ಮಗನೇ, ಮಾಮ ಮೇಲ್ಗಡೆ ರೂಮ್ ಅಲ್ಲಿ ಇದ್ದಾನೆ, ಮಾತೆ ಪಕ್ಕದ ರೂಮ್ ಅಲ್ಲಿ ಇದ್ದಾಳೆ. ಎಲ್ರು ಸುಸ್ತಾ ಬಿಟ್ಟಿದ್ದಾರೆ. ಯಾರು ಗಲಾಟೆ ಮಾಡದೆ ಮಲಗಿದ್ರೆ ತುಂಬಾ ಒಳ್ಳೇದು. ಗುಡ್ ನೈಟ್. ನನ್ನ ಮಗನೇ, ಇನ್ನೊಂದ್ ಸಾರಿ ಅನುಮಾನ ಅಂತಂದ್ರೆ ಒದ್ದು ಬಂಗ್ಲಿಂದ ಹೊರಗಡೆ ಹಾಕ್ಬಿಡ್ತೀನಿ. ಹೊರಗ? ಅಯ್ಯೋ ಇಲ್ಲಪ್ಪ. ಓಂ ನಮೋ ಭಗವತೆ ಜ್ವಲ ಜ್ವಲ ಮಹಾರುದ್ರಾಯ ಜ್ವಾಲಾಮಾಲಿನಿ ಸರ್ವಜ್ಞ ಶಕ್ತಿಧಾಮ್ನಿ ಅಂಗುಷ್ಟಾಭ್ಯಾಂ ನಮಃ. ಓಂ ನಮೋ ಭಗವತೆ ಜ್ವಲ ಜ್ವಲ ಮಹಾರುದ್ರಾಯ ಜ್ವಾಲಾಮಾಲಿನಿ ಓಂ ನಿತ್ಯ ತೃಪ್ತಿಧಾಮ್ನಿ ಸರ್ಜನೀಭ್ಯಾಂ ನಮಃ. ನೀವು ಎಲ್ಲೋದ? ಪಂಚರ್ ಹಾಕೋಕಾಗ್ದೆ ಬೇರೆ ಸ್ಟೆಪ್ಟಿಗಳನ್ನ ತರಕ್ ಹೋಗಿರ್ಬೇಕು. ಏನೇ ಆದ್ರೂ ದೇವದ ಒಂಥರ ವಿಚಿತ್ರ ಸ್ವಭಾವ. ಒಂಥರಾನ ವಿಚಿತ್ರದವನೇ. ಮಾತಾಡಿದ್ರೆ ಮಾತಾಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಲೋ, ನೀನ್ ಬೇರೆ ಅವನಿಗೆ ಡಬ್ಬಾ ಟಿಟಿ ಅಂತ ರೇಗಿಸ್ದೆ. ಅವನ್ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದ. ಇನ್ನ ಬೆಳಗ್ಗೆ ಎದ್ಮೇಲೆ ನಾವೆಲ್ಲ ರೇಗಿಸ್ತೀವಿ ಅಂತ ರಾತ್ರಿನೇ ಸ್ಟೆಪ್ನಿ ತರಕ್ ಹೋಗಿರ್ಬೇಕು. ಏನಾಯ್ತು? 3 ಜನಕ್ಕೆ 3 ಗುಂಡಿ ತೆಗೆದಿದ್ದಾರೆ. ಅದು ಈಗ ತಾನೇ ತಗಂಗಿದೆ. ಇಲ್ಲಿರೋ ದೆವ್ವ ಯಾವ 3 ಜನ ಗುಂಡಿಗೆ ಹಾಕುತ್ತೋ ಗೊತ್ತಿಲ್ಲ. ನೀನ್ ಕೂಗಿದ್ ನೋಡಿ ನಿನ್ ಪ್ರಾಣನೇ ಹೋಯ್ತು ಅಂತ ತಿಳ್ಕೊಳಲ್ಲ. ನೀನು ಬದುಕಿದ್ಯಾ? ಕುಳ, ಮೋಸ್ಟ್ಲಿ ಆ ದೆವ್ವ ನಿನ್ ಹುಳಕ್ಕೆ ಗುಂಡಿ ತೊಡಬಹುದು. ನೀನು ತಮಾಷೆ ಮಾಡ್ತೀಯಲ್ಲೋ. ಮೊದ್ಲೇ ಕುಳ್ಳ ಹೆದರ್ಕೊಳ್ತಾನೆ. ಹೌದು, ರಾತ್ರಿ ನಾವು ಟಿಟಿನಲ್ಲಿ ಬಂದು ಹಿಡಿದಾಗ ಹಳ್ಳಿಗಳೇ ಇರ್ಲಿಲ್ಲ, ಈಗ ಎಲ್ಲಿಂದ ಬಂತು? ಎಲ್ಲ ವಿಚಿತ್ರವಾಗಿದೆ. ಅಯ್ಯೋ, ಕತ್ಲಾಗಿತ್ತು. ಇದ್ದಿದ್ರೆ ನಮ್ಗೆ ಹೇಗ ಕಾಣ್ತಿದ್ದ? ನೋಡೋಣ ಏನು ಅಂತ. ನಡಿಯೋ. ನಡಿಯಲ್ಲ, ಬನ್ನಿ ತೋರಿಸ್ತೀನಿ. ನೋಡ್ಬೇಕು ಬರೋಣ. 3 ಗುಂಡಿ ನೋಡೋರೆ. ಲೋ ಜಿಂಕು, ರಾತ್ರಿ ನಾವು ಬಂದಾಗ ಈ ಹಳ್ಳಿಗಳೇ ಇರ್ಲಿಲ್ಲ, ಯಾರು ತೋಡಿರ್ಬೋದು? ಮಣ್ಣು ಬೇರೆ ಹಸಿಯಾಗಿದೆ. ಕುಮಾರ, ಯಾರು ಹಳ್ಳ ತೊಡಿದ್ರೋ ಏನೋ. ರಾತ್ರಿ ನಾವು ಬಂದಾಗ ಕತ್ಲಾಗಿತ್ತಲ್ವೇನೋ, ಅದಕ್ಕೆ ಕಾಣಿಸ್ಲಿಲ್ಲ ಅಷ್ಟೇ. ರಾತ್ರಿ ಬೇರೆ ಇಬ್ಲಿ ಬಿದ್ದಿತ್ತು, ಅದಕ್ಕೆ ಮಣ್ಣೆಲ್ಲ ಹಸಿಯಾಗಿದೆ. ಹಾಗೇನಾದ್ರೂ ರಾತ್ರಿ ಯಾರಾದ್ರೂ ತೆಗಿದ್ರೆ ಒಳಗಡೆ ಮಲಗಿದ್ ನಮ್ಗೆ ಎಚ್ಚರ ಆಗ್ತಿರ್ವೇನಾ? ಈ ನನ್ನ ಮಗ ಅದಲ್ಲ, ಕುಳ್ಳನ ಮಗ. ಇವನ ಕಣ ಎಲ್ರಿಗೂ ಅನುಮಾನ ಹುಟ್ಟಿದ್ದು. ಗ್ರೀನ್ ಆಗ್ಬೇಕಾಗಿತ್ತಲ್ಲ, ಬ್ರೌನ್ ಆಗ್ಬಿಟ್ಟಿದೆ. ಇದು ತುಂಬಾ ಪುರಾತನ ಕಾಲದ ಕಟ್ಟಡ ಅಂತ ಕಾಣುತ್ತೆ. ಕಲ್ಲು ಮಣ್ಣಿನ ಕಾಂಬಿನೇಷನ್ ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟೋಗಿದೆ. ಏನಪ್ಪ ಮಾಡಿ? ಅಯ್ಯೋ, ಬೆಳಗ್ಗೆಯಿಂದ ಬರೀ ನೀರು ಕುಡಿದಿದ್ದೇ ಆಯ್ತು. ಮೊದಲು ಯೂರಿನ್ ಟ್ಯಾಂಕ್ ಖಾಲಿ ಮಾಡಿ ಆಮೇಲೆ ಲಿವರ್ ಟ್ಯಾಂಕ್ ಲಿಕ್ಕರ್ ಸುರ್ಕೊಳ್ಳೋದೇ ಒಳ್ಳೇದಂತ ಕಾಣುತ್ತೆ. ವಾಟರ್ ಬಾಟ್ಲು ಸೂಪರ್ ಕಾಂಬಿನೇಷನ್. ಸಿವಾನ್ಸ್ ಬಿಡೋಣ. ವಾಟ್ ಅ ರಿಲೀಫ್. ಈ ವಾಟರ್ ಬಾಟ್ಲ್ ಇವಂದ? ಅಯ್ಯೋ, ಇದು ನಾನೇ ಖಾಲಿ ಮಾಡಿದ್ರೆ ಗೊತ್ತಾದ್ರೆ ಬೆಂಡತಿ ಬೋಟಿ ತೆಗೆದು ಬಿಡ್ತಾನಲ್ಲಪ್ಪ. ಏನ್ ಮಾಡ್ಲಿ? ಅವನನ್ನ ಅವನಿಗೆ ಹೇಳಿಸ್ಬಿಟ್ಟೆ. ಸೂಪರ್ ಸ್ಕಾಚ್ ಕಲರ್. ವಾಸನೆ ಬಂದ್ರೆ ಬೇರೆ.
ಏನಿದು ಉಪ್ಪಾಗಿದೆಯಲ್ಲ? ಓ, ಈ ವೆದರ್ಗೆ ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೇಕು. ಉಪ್ಪಾದ್ರೇನು ಸಿಹಿ ಆದ್ರೇನು ನಶೆ ಏರಿದ್ರೆ ಸಾಕು. ನಿನ್ ಹೆಂಡತಿ ಹಣ ಓದಿದಾಳ ಅಂತ ನೋಡು, ಅದ್ರಲ್ಲಿ ನನ್ಗೂ ಅರ್ಧ ಪಾಲ್ ಬರ್ಬೇಕು, ಇಲ್ಲ ಅಂದ್ರೆ ನಾನು ಬಿಡಲ್ಲ. ನನ್ ಹೆಂಡತಿ ಹೆಣದಲ್ಲಿ ನಿಂಗ ಅರ್ಧ ಪಾಲ್ ಕೊಟ್ರೆ ನನ್ಗೇನೆ ಯಾವ ಉಳಿಯುತ್ತೆ? ಕೊಡ್ಬೇಕು ಅಂದ್ರೆ ಕೊಡ್ಬೇಕಪ್ಪ, ಇಲ್ಲ ಅಂದ್ರೆ ನಾನು ಬಿಡಲ್ಲ. ಏನ್ ಆಟ ಆಡ್ತೀಯಾ? ಇದು ನಂದು ಜಮೀನು, ಅದ್ ಹೆಂಗಾಗಿದ್ಯಾ ನೋಡ್ತೀನಿ. ನಾನು ಇಲ್ಲೇ ಬಿಸಾಕಿದ್ದಲ್ಲ, ಇಲ್ಲಿಂದ ಈಗ ಎಲ್ಲೋಯ್ತು? ಇಲ್ಲಿಂದ ಅಲ್ಲಿ. ಏಯ್ ಹೊಡೆದೆ ಅಪ್ಪ. ಇಲ್ಲಿಂದ ಅಲ್ಲಿಗೆ. ಅಯ್ಯೋ ಏನಪ್ಪ ನನಗೆ ಇದ್ಕೋ. ಏನೋ ಮಾಡೋದೀಗ? ಅಯ್ಯೋ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಏನಪ್ಪ ಮಾಡೋದೀಗ? ನನ್ನ ಗತಿ ಹಿಂಗಾಗ್ಬಿಡ್ತಪ್ಪ. ಅಲ್ಲೋಡೆ ನೋಡು ಎಷ್ಟು ಚೆನ್ನಾಗಿದೆ. ಚೈತು, ನಮ್ಮಿಬ್ಬರು ಮದುವೆ ಆದ್ಮೇಲೆ ನಾವು ಹನಿಮೂನ್ಗೆ ಇದೇ ಜಾಗಕ್ಕೆ ಬರೋಣ. ನಿನ್ನಿಂದಾನೇ ಲೇಟ್ ಆಗ್ತಿರೋದು. ಏನ್ ಮಾಡ್ಲಿ ಚೈತು, ನನ್ ತಂಗಿ ಮದುವೆ ಆಗೋವರೆಗೂ ನಮ್ ಮದುವೆ ಆಗಲ್ಲ. ಮದ್ವೆ ಆಗದೆ ಇದ್ರೆ ಹಾಗೆ ಹೇಳ್ಬೇಡ ಚೈತು. ನೀನ್ ಶುಭ ಹಾರೈಸಿದ್ರೆ ಶುಭನೇ ಆಗತ್ತೆ. ಒಳ್ಳೆ ಕಡೆ ಒಂದೆರಡು ಸಂಬಂಧ ಬಂದಿದೆ, ಅದರಲ್ಲಿ ಯಾವ್ದಾದ್ರೂ ಒಂದು ಕ್ಲಿಕ್ ಆಗ್ಬೋದು ಅನ್ನೋ ನಂಬಿಕೆ ನನಗಿದೆ. ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಹೋದ್ಮೇಲೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ನಮ್ಮ ಮದ್ವೆ, ನನ್ನ ತಂಗಿ ಮದ್ವೆ ಇಬ್ಬರದು ಒಟ್ಟಿಗೆ ಆಗೋದು. ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ. ಕಾಲೇಜ್ ಓದಾಯ್ತು, ಕೆಲ್ಸಕ್ಕೂ ಸೇರಾಯ್ತು. ಇನ್ನು ಮದ್ವೆ ಆಗ್ತಿದ್ರೆ ಹೇಗೆ? ನಮ್ ತಂದೆ ತಾಯಿ ಅವ್ರು ನೋಡಿದ ಹುಡುಗನೇ ಮದ್ವೆ ಆಗ್ಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಾನೇ ಏನೇನೋ ರೀಸನ್ ಹೇಳಿ ಮುಂದೆ ಹಾಕ್ತಾ ಇದ್ದೀನಿ. ಇನ್ ಹೆಚ್ಚು ದಿನ ಮುಂದೆ ಹಾಕೋದ್ ಬೇಡ. ಟ್ರಿಪ್ ಮುಗಿತಿದ್ದ ಹಾಗೆ ಇಬ್ಬರು ಕಂಕಣ ಭಾಗ್ಯನೂ ಕೂಡ ಬಂದಿರುತ್ತೆ. ಮರೆಯಾಗಿ ರಾಯ್, ಏನ್ ರಿಸರ್ಚ್ ಮಾಡ್ತಿದೀಯಾ? ಈ ಕಟ್ಟಡ ಎಷ್ಟು ಪುರಾತನ ಕಾಲದ್ದು ಅಂತ ಸ್ಟಡಿ ಮಾಡ್ತಾ ಇದ್ದೀನಿ. ನನ್ನ ಮಗನೇ, ನಿನ್ ಜೀವನ ಪೂರ್ತಿ ಸ್ಟಡಿ ಮಾಡೋದ್ರಲ್ಲ ಕಾಲ ಕಾಲ್ಬಿಟ್ರೆ. ಒಂದು ಕಿತ್ತೋದ್ ಬೈನಾಕಿಲರು, ಒಂದು ಬೂತ್ ಕನ್ನಡಿ, ಒಂದು ಕೆಮಿಕಲ್ ಇಟ್ಕೊಂಡ್ಬಿಟ್ರೆ ನಿನಗೆ ಡಾಕ್ಟ್ರೇಟ್ ಕೊಟ್ಬಿಡ್ತಾರೆ. ಡಾಕ್ಟ್ರೇಟ್ ಅದಕ್ಕೆಲ್ಲ ಚಮಕ್ಬೇಕು, ಚಮಕು. ಅದಕ್ಕೆ ರೂಟ್ ಗೊತ್ತಿರ್ಬೇಕು. ಸಾಲದು ಯೋಗ್ಯತೆ, ಸಾಲದು ಕಣ. ಏಯ್, ಯೋಗ್ಯತೆ ಬೇಕು. ಏನು ನನಗೆ ಯೋಗ್ಯತೆ ಇಲ್ವಾ? ಇನ್ PhD ಮುಗ್ಸಕ್ಕೆ ಜಾಸ್ತಿ ದಿನ ಇಲ್ಲಮ್ಮ. ನಿನ್ನಂತ ಗುಗ್ಗುಗಳಿಗೆ ಅದೆಲ್ಲ ತಲೆಗೆ ಹೋಗುತ್ತೆ. ನಿನಗೆ ಜನ್ಮದಲ್ಲಿ ಸಿಗಲ್ಲ ಬಿಡು. ಅದೆಲ್ಲ ಸಿಗ್ಬೇಕು ಅಂದ್ರೆ ಅಪ್ಪ ಮುಟ್ಟಿದ ಮಗನಾಗಿರ್ಬೇಕು. ಅಪ್ಪ ಮುಟ್ಟಿದ ಮಕ್ಕಳ ನೋಡೋ, ಎಲ್ಲರ ಹತ್ರ ಮಾತಾಡ್ದಂಗ ನನ್ನ ಹತ್ರ ಮಾತಾಡ್ಬೇಡ, ಓದಿಸ್ಕೋತೀಯಾ? ನೀ ನಿಮ್ಮ ಅಪ್ಪನ ಹೋಟೆಲ್ ಹುಟ್ಟಿದ್ರೆ ನಾನು ನಮ್ಮ ಅಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ ಅಂತೀಯಾ? ಖಂಡಿತ ಹುಟ್ಟಿಲ್ಲ. ಚಾಲೆಂಜ್ ಮಾಡ್ತೀನಿ, ಚಾಲೆಂಜ್. ನಿನ್ನ ಮಗಕ್ಕೆ ಆಸಿಡ್ ಹಾಕಿದ್ರೆ ಭೂತ ಆಗ್ಬಿಡ್ಬೇಕು. ನಾನು ನಮ್ಮಪ್ಪನ ಹೊಟ್ಟೆಲಿ ಹುಟ್ಟಿಲ್ಲ ಅಂತೀಯಾ? ಹುಟ್ಟಿಲ್ಲ ಕಣೆ. ನಮ್ಮ ಅಪ್ಪನ ಹಡಗು ನಿಮ್ಮ ಅಪ್ಪನ ಹೋಟೆಲ್ ಹುಟ್ಟಿಲ್ಲ. ಬೇಕಾದ್ರೆ ಸಾಬೀತ್ ಮಾಡ್ತೀನಿ. ಮೊದಲು ಸಾಬೀತ್ ಮಾಡೋ, ಆಮೇಲೆ 1000 ರೂಪಾಯಿ ನಿನ್ ಮಗಕ್ಕೆ ಸಾಕ್ತೀನಿ. ಇಲ್ಲಿದ್ರೆ ತೆಗೆದು ನಿನ್ ಬಾಯಿಗೆ ತುರುಕ್ತೀನಿ. ಸಾಬೀತ್ ಮಾಡ್ಬೇಕು ತಾನೆ? ಹೌದು. ಮೊದಲು 1000 ಇಡು. 1000 ಮೊದಲು ಸಾಬೀತ್ ಮಾಡಯ್ಯ. 1000 ಇಡೆಯ. ಮೊದಲು ಸಾಬೀತ್ ಮಾಡೋ, ನಾನು ನಮ್ಮಪ್ಪನ ಹೋಟೆಲ್ ಹುಟ್ಟಿಲ್ಲ ಅಂತ. ಹುಟ್ಟಿಲ್ಲ, ಹುಟ್ಟಿಲ್ಲ, ಹುಟ್ಟಿಲ್ಲ. ಎಲ್ಲಿ ಆಸಿಡು?